ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SBSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಜ್ಞಾನ ವಿಜ್ಞಾನ ಯೋಗದ 25, 26 ಮತ್ತೆ 27ನೇ ಶ್ಲೋಕವನ್ನ ಮನನ ಮಾಡೋಣ ಬನ್ನಿ. 25ನೇ ಶ್ಲೋಕ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಂ ಅವ್ಯಯಂ. ಅದರ ಅರ್ಥ, ಯೋಗ ಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಪ್ರತ್ಯಕ್ಷನಲ್ಲ. ಆದುದರಿಂದ ಈ ಮೂಢ ಜನರು ಅಜನೂ ಅವ್ಯಯನೂ ಆದ ನನ್ನನ್ನು ಅರಿಯರು. ಇದರ ಪದಶಃ ಅರ್ಥ, ನ ಅಲ್ಲ, ಅಹಂ ನಾನು, ಪ್ರಕಾಶಃ ವ್ಯಕ್ತ, ಸರ್ವಸ್ಯ ಎಲ್ಲರಿಗೂ, ಯೋಗ ಮಾಯಾ ದೇವರ ಪರಮ ದೈವಿಕ ಶಕ್ತಿ, ಸಮಾವೃತಃ ಮುಸುಕು, ಮೂಢಃ ಭ್ರಮೆಗೊಂಡ, ಅಯಂ ಇವು, ನ ಅಲ್ಲ, ಅಭಿಜಾನಾತಿ ತಿಳಿದು, ಲೋಕಃ ವ್ಯಕ್ತಿಗಳು, ಮಾಂ ನಾನು, ಅಜಂ ಹುಟ್ಟಿಲ್ಲದ, ಅವ್ಯಯಂ ಅಚಲ. ಆಮೇಲೆ ನಾವು ಮನನವನ್ನ ಮಾಡೋಣ. ಇದು ಪ್ರಶ್ನೆಗಳನ್ನ ಸಹ ಇದೆ, ನೋಡೋಣ ಪ್ರಶ್ನೆ. ಯೋಗ ಮಾಯೆಯನ್ನು ವಿವರಿಸಿ, ಅದರ ಪರಿಣಾಮವೇನು, ಮೂಢರು ಏಕೆ ಅಜ ಮತ್ತು ಅವ್ಯಯನಾದ ಪರಮಾತ್ಮನನ್ನು ಅರಿಯಲಾರರು ಅಂತ. ಉಷಾಜಿ, ನೀವು ಸ್ಟಾರ್ಟ್ ಮಾಡ್ತೀರಾ? ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ಳಿ. ಮ್ಯಾಮ್, ಯೋಗ ಅಂತಂತಂದ್ರೆ ನಮ್ಮ ನಮ್ದೆಲ್ಲದನ್ನು ಹಿಡಿತದಲ್ಲಿ ಇಟ್ಕೊಂಡಿರೋದು ಅಂತ ಒಂದು, ಅಂದ್ರೆ ಅವೇರ್ನೆಸ್ ಇರೋ ಅಂತ ಪ್ರಕ್ರಿಯೆ. ನಮ್ಮ ಇಂದ್ರಿಯಗಳನ್ನಾಗ್ಲಿ, ನಮ್ಮ ದೇಹದ ಯಾವುದೇ ಭಾಗದ ಒಂದು ಚಲನವಲನಗಳಾಗ್ಲಿ ಎಲ್ಲಾದ್ರಲ್ಲೂ ಒಂದು ಹಿಡಿತ ಇರುತ್ತೆ. ಒಂಥರ ಅದರ ಕೆಳಗಡೆ ಇದು ಕೆಲಸ ಮಾಡ್ಬೇಕಾಗತ್ತೆ ಅಂತ ನೀವ್ ಹೇಳ್ತಾ ಇರುತ್ತಾನೆ. ಅದ್ರದ್ದು ಅರಿವೇ ಇಲ್ದೇ ಇರೋನು ಮೂಢನಿಗೆ ಅದ್ರದ್ದು, ಇವಾಗ ನಾವು ತಿನ್ನೋದನ್ನೇ ಆಗ್ಲಿ, ಅದ್ರಲ್ಲಿ ಹೇಗಂದ್ರೆ ಹಿಂಗೆ ಒಂದು ಡಿಸಿಪ್ಲಿನ್ ಇಲ್ದಂತೆ ಇರೋಂತ ಜೀವನ ಅಂತ ಓವರ್ ಆಲ್. ಅಂತವ್ರಿಗೆ ನಮ್ಮ ಯಾವ್ದು ಹಿಡಿತದಲ್ಲಿ ಇರೋದಿಲ್ಲ, ನಮ್ಮ ಇಂದ್ರಿಯಗಳ ಹಿಡಿತದಲ್ಲೇ ಇರೋದಿಲ್ಲ. ಅವ್ರಿಗೆ ಭಗವಂತ ಎಲ್ಲಿ ಕಾಣಿಸ್ತಾನೆ? ಲೋಕದ ರೂಢಿ ತರದ್ ಇದ್ರಲ್ಲಿ ಇದ್ಬಿಟ್ಟಿರ್ತಾನೆ ಅಂತ. ಆಸೆ ಆಕಾಂಕ್ಷೆಗಳು ಅವುಗಳಲ್ಲೇ ಇರೋವನ್ಗೆ ಇದ್ರದ್ದು ಏನು ಕಾಣಿಸೋದೇ ಇಲ್ಲ ಅಂತ. ಸರಿಯಾದ ಅರ್ಥ ನಡೀತಿದ್ಯಾ ಮ್ಯಾಮ್? ಹೇಳ್ತಾ ಇದ್ದೀರಾ ಒಂದು ಮಟ್ಟದಲ್ಲಿ. ಅಂದ್ರೆ ನಾವು ಮಾಯೆ ಅನ್ನೋದನ್ನ ಮೊದ್ಲು ಬೇಕಾದಷ್ಟು ಸರ್ತಿ ವಿವರಣೆಯನ್ನ ಕೊಟ್ಟಾಗಿದೆ ಅಲ್ವಾ? ಮಾಯೆ ಅನ್ನೋದಕ್ಕೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸಹ, ಹೇಗೆ ನಮ್ಮನ್ನ ಮರೆ ಮಾಡಿಸ್ಬಿಡುತ್ತೆ ಅನ್ನೋದು ಎಲ್ಲ ತಿಳ್ಕೊಂಡಿದ್ವಿ. ಮತ್ತೆ ಮಾಲಾಜಿ ಏನ್ ಹೇಳ್ತಾರೆ ನೋಡೋಣ. ಮಾಲಾಜಿ, ನಿಮ್ಮ ಅನಿಸಿಕೆಯನ್ನು ಸಹ ಹಂಚ್ಕೊಳ್ಳಿ. ಇದು ಶ್ಲೋಕನ ಹಾಕ್ತೀನಿ ನೋಡಿ. ಇಲ್ಲಿ ಮಾಯೆ ಅನ್ನೋದಕ್ಕೆ ಏನಂತ ಕೊಟ್ಟಿದ್ದಾರೆ, ಯೋಗ ಮಾಯ ದೇವರ ಪರಮ ದೈವಿಕ ಶಕ್ತಿ. ಅದು ಯೋಗ ಮಾಯೆ ಅಂದ್ರೆ ನಮ್ಗೆ ದೇವರ ಶಕ್ತಿಯ ಅನುಭವ ಅಂತ ನನಗನ್ಸುತ್ತೆ. ಸೊ ಅದು ಎಲ್ಲರಿಗೂನು ಗೊತ್ತಾಗೋದಿಲ್ಲ. ಅವರು ತಾವು ಮಾಡಿದ್ದು ತನ್ನಿಂದ ಆಗಿರೋದು ಅಂತ ಮನುಷ್ಯ ನಾವ್ ಅನ್ಕೊಂತೀವಿ. ಆದ್ರೆ ಎಲ್ಲಾನು ಪರಮಾತ್ಮನ ಒಂದು ಲೀಲೆ.
ಅದು ಬಿಟ್ಟು ಅದು ನಮ್ಮ ಕೈಯಿಂದಾನೇ ಮಾಡಿಸಿರಬಹುದು, ಬಟ್ ಅದು ನಾವು ಮಾಡಿರೋದಲ್ಲ. ಅದು ದೇವರ ಒಂದು ಲೀಲೆ. ಅವನು ಹೇಗೆ, ಅವನಿಲ್ದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತಾರಲ್ವಾ. ಸೊ ಯೋಗ ಮಾಯೆ ಅನ್ನೋದು ಅದೊಂಥರ ಮಾಯೆ ತರ. ನಮ್ಗೆ ನಾವು ಮಾಡ್ದಂಗ್ ಆಕ್ಚುಲಿ ಭಗವಂತನ ಒಂದು ಆಟ. ಈ ಮಾಯೆ ಅಂತಂದ್ರೆ ಏನು ಅಂದ್ರೆ, ಈ ಜಗತ್ತಾಗಿ ತೋರಿಸ್ತಾ ಇರೋದು ಯಾವುದೋ ಒಂದು ಶಕ್ತಿ ಇದೆ. ಈ ಜಗತ್ತು ನಮಗೆ ಹೇಗೆ ಈ ಕಣ್ಣಿಗೆ, ನಮ್ಮ ಇಂದ್ರಿಯಗಳಿಗೆ ಕಾಣಿಸೋ ಹಾಗೇ ಇದೆ ಅನ್ನೋದು ಏನಿಲ್ಲ. ಇವುಗಳಿಗೆಲ್ಲ ಪರಿಮಿತಿ ಅನ್ನೋದಿದೆ. ನಮ್ಮ ಇಂದ್ರಿಯಗಳಿಗೆ ಪರಿಮಿತಿ ಇದೆ. ಇವುಗಳು ಹೇಗೆ ತೋರಿಸುತ್ತೋ ಹಾಗೆ ಜಗತ್ತು ಕಾಣಿಸುತ್ತೆ. ಈ ಜಗತ್ತು ಅನ್ನೋದು ಎಲ್ಲವೂ ಸಹ ಪರಮಾತ್ಮನೇ, ಆದರೆ ನಮಗೆ ಕಾಣಿಸ್ತಾ ಇರೋದೇ ಬೇರೆ ರೀತಿಯಲ್ಲಿ. ಹೇಗೆ ನಮ್ಮ ಇಂದ್ರಿಯಗಳು ಹೇಗೆ ತೋರಿಸುತ್ತವೋ ಆ ರೀತಿಯಲ್ಲಿ ಹೀಗೆ ಜಗತ್ತಾಗಿ ತೋರಿಸುವಂತಹ ಶಕ್ತಿ ಇದೆಯಲ್ಲ, ಪರಮಾತ್ಮನನ್ನೇ ಈ ಜಗತ್ತಾಗಿ ತೋರಿಸ್ತಾ ಇದೆಯಲ್ಲ. ಎಷ್ಟೊಂದು ಬ್ರಹ್ಮಾಂಡದಲ್ಲಿ ಇರುವಂತಹ ಎಷ್ಟು ಗ್ರಹಗಳಿವೆ, ಎಷ್ಟು ನಕ್ಷತ್ರಗಳಿವೆ, ಆ ಮತ್ತೆ ಈ ಪ್ರಪಂಚದಲ್ಲಿ ಎಷ್ಟು ಸಸ್ಯರಾಶಿ ಇದೆ, ಮತ್ತೆ ಬೆಟ್ಟ ಗುಡ್ಡ ನದಿ ಜೀವರಾಶಿಗಳು ಎಷ್ಟಿವೆ, ಈ ಎಲ್ಲವೂ ಆಗಿ ತೋರಿಸ್ತಾ ಇದೆಯಲ್ಲ, ಅದು ಮಾಯೆ ಅಂತ. ಈ ಮಾಯೆ ಏನ್ ಮಾಡುತ್ತೆ? ಈ ಮಾಯೆ ಅನ್ನೋದು ಈ ಪರಮಾತ್ಮನನ್ನ ಮುಚ್ಚಾಕ್ಬಿಟ್ಟಿದೆ ಅಂತ ಹೇಳ್ತಾ ಇರೋದು. ನಿಜವಾಗಿಯೂ ಪರಮಾತ್ಮನ ಸ್ವರೂಪವನ್ನ ಕಾಣದೇ ಇರೋ ತರ ಮಾಡಿ ಇಲ್ಲಿ ಮೇಲ್ಗಡೆ ನಮ್ಗೆ ತೋರಿಕೆಗೆ ಏನು ಕಾಣಿಸ್ತಾ ಇದೆಯೋ ಆ ರೀತಿಯಲ್ಲಿ ತೋರಿಸ್ತಾ ಇದೆ ಅಂತ. ಈಗ ನಾವು ತುಂಬಾ ಸರ್ತಿ ಇದನ್ನ ಚರ್ಚೆಯನ್ನು ಮಾಡಿದ್ವಿ. ಇದಕ್ಕೆ ತ್ರಿಗುಣಗಳಿವೆ. ಏನು? ಸತ್ವಗುಣ, ರಜೋ ಮತ್ತು ತಮೋ ಗುಣಗಳು, 3 ಗುಣಗಳನ್ನು ಉಳ್ಳದ್ದಾಗಿದೆ. ಆ ಗುಣಗಳಿಂದ ಈ ಜೀವಿಗಳು ಅದರ ಪ್ರಕಾರವಾಗಿ ಎಲ್ಲವನ್ನು ನಡೆದುಕೊಳ್ತಾರೆ. ಅಂದ್ರೆ ಇಂದ್ರಿಯಗಳಿಗೆ ಯಾವ ಒಂದು ಗುಣ ಪ್ರಧಾನವಾಗಿರುತ್ತೋ ಆ ರೀತಿಯಲ್ಲಿ ಅವು ಕೆಲಸವನ್ನ ಮಾಡುತ್ತವೆ. ನಮ್ಮ ಮನಸ್ಸು, ಬುದ್ಧಿ ಎಲ್ಲವೂ ಅಷ್ಟೆ. ಹಾಗಾಗಿ ಬೇರೆ ಬೇರೆಯಾಗಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಗುಣ ಇರುತ್ತೆ. ಮತ್ತೆ ಎಲ್ಲರೂ ಬೇರೆ ಬೇರೆ ತರಾನೇ ಇರೋದು. ಎಲ್ಲ ಜೀವಿಗಳು ಬೇರೆ ಬೇರೆ ಗುಣಗಳನ್ನು ಹೊಂದಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾರೆ. ಒಂದು ಸಸ್ಯದ ಎಲೆಗಳನ್ನ ನೋಡಿದ್ರು ಒಂದು ಎಲೆ ಇದ್ದ ಹಾಗೆ ಇನ್ನೊಂದು ಎಲೆ ಇರಲ್ವ. ಇದೆಲ್ಲ ಗುಣಗಳ ಆಟವೇ. ಆದರೆ ಇದು ಎಲ್ಲವೂ ಏನು ತೋರಿಸುತ್ತೋ ಅದರ ಹಿಂದೆ ಇರುವಂತಹ ಸತ್ ಅನ್ನೋದು, ಅಂದ್ರೆ ಪರಮ ಸತ್ಯವಾದಂತಹದ್ದು ಬೇರೆಯೇ ಆಗಿದೆ. ಆ ಸತ್ತು ನಮಗೆ ಗೋಚರವಾಗ್ತಾ ಇಲ್ಲ. ಅದನ್ನ ಗೋಚರವಾಗದಂತೆ ಮುಚ್ಚಿರುವಂತಹದ್ದು ಈ ಮಾಯಾಶಕ್ತಿಯೇ. ಆ ಮುಚ್ಚಿ ಹಾಕಿರುವಂಥದ್ದಕ್ಕೆ ಆವರಣ ಅಂತಂದ್ಬಿಟ್ಟು, ಮತ್ತೆ ಈ ರೀತಿಗೆ ಪ್ರಪಂಚವನ್ನ ತೋರಿಕೆಯಾಗಿ ತೋರಿಸ್ತಾ ಇದೆಯಲ್ಲ, ಅದಕ್ಕೆ ವಿಕ್ಷೇಪ ಅಂತವನು ಹೇಳ್ತಾರೆ. ಹಾಗೆ ನಮ್ಮಲ್ಲಿ ತೆಗೆದುಕೊಂಡ್ರೆ ನಮ್ಮಲ್ಲಿ ನಾವು ಪರಮಾತ್ಮ ಸ್ವರೂಪಿಗಳೇ. ಆದರೆ ಈ ಯೋಗ ಮಾಯೆ ಅಂತ ಏನು ಹೇಳ್ತಾ ಇದ್ದಾರೋ ಅದು ಅವಿದ್ಯೆ ಅಂತನೋ. ಏನಂದ್ರೆ ಈ ಆವರಣ ಅಂತ ನಮ್ಮ ನಿಜ ಸ್ವರೂಪವನ್ನು ಮುಚ್ಚಾಕ್ಬಿಟ್ಟಿದೆ. ಇದಕ್ಕೆ ಅವಿದ್ಯೆ. ಆ ಅವಿದ್ಯೆಯ ಪ್ರಭಾವದಿಂದ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಈ ಅನಾತ್ಮವಾದ ದೇಹ, ಮನಸ್ಸು, ಬುದ್ಧಿಗಳೇ ನಾನು ಅಂತ ತಿಳ್ಕೊಳ್ತೀನಿ. ಅದಕ್ಕೆ ತಕ್ಕನಾಗಿ ಆ ದೇಹವನ್ನ ಸಂರಕ್ಷಣೆ ಮಾಡೋದಕ್ಕೆ, ನನ್ನ ಮನಸ್ಸನ್ನು ಶಾಂತ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಏನೇನೋ ಕೆಲಸಗಳನ್ನ, ಬುದ್ಧಿಯನ್ನ ಚುರುಕು ಮಾಡ್ಕೊಳ್ಳೋದಕ್ಕೆ, ಹೀಗೆ ನಾನಾ ರೀತಿಯ ಕೆಲಸಗಳನ್ನ ಮಾಡಿಕೊಂಡು ಅದೇ ನಿಜ, ಹೀಗೆ ಇರೋದು ಅಂತಂದ್ಬಿಟ್ಟು ನಾನು ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ. ಅದರಿಂದ ಏನು ಆಗುತ್ತೆ? ಮಾಡೋದ್ರಿಂದ ನನಗೆ ಕಷ್ಟ, ಸುಖ, ದುಃಖ ಆಗುತ್ತೆ. ಒಂದೊಂದು ಸತಿ ಸಂತೋಷ ಆಗುತ್ತೆ. ಮತ್ತೆ ಸಂತೋಷ ಆದಾಗ ಅದನ್ನ ಯಾವಾಗಲೂ ಪರ್ಮನೆಂಟ್ ಆಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದ್ರ ಕಡೆಗೆ ಹೋಗ್ತೀವಿ. ಅದಕ್ಕೆ ಬೇರೆ ಏನಾದರೂ ಮಾಡ್ತೀವಿ.
ಮತ್ತು ದುಃಖ ಆದರೆ ಅದರಿಂದ ದೂರ ಇರೋದಕ್ಕೆ ಏನಾದರೂ ಪ್ರಯತ್ನ ಪಡ್ತೀವಿ. ಈ ರೀತಿ ಇದೇ ನಡೀತಾ ಇರೋದು ಪ್ರಪಂಚದಲ್ಲಿ. ಇದಕ್ಕೇನೆ ಏನಾದರೂ ಕರ್ಮ ಮಾಡ್ತೀವಿ, ಏನಾದರೂ ಬೇಕು ಅಂತಂದರೆ ಆ ಕರ್ಮದಿಂದ ಒಂದು ಕರ್ಮ ಫಲ ಬರುತ್ತೆ. ಆ ಕರ್ಮ ಫಲದಿಂದ ಒಳ್ಳೇದಾದರೆ ಅದನ್ನು ಇಟ್ಕೊಳ್ಳೋದಕ್ಕೆ, ಸಂಗ್ರಹ ಮಾಡಿ ಇಟ್ಕೊಳ್ಳೋದಕ್ಕೆ ಏನಾದರೂ ಒಂದು ಮಾಡಬೇಕು. ಮತ್ತು ಭಯನೂ ಇರುತ್ತೆ. ಇಲ್ಲ ನಮಗೆ ದುಃಖವಂತಂತೂ ಅದರಿಂದ ದೂರ ಇರಬೇಕು ಅಂತಂದ್ಬಿಟ್ಟು ಅದಕ್ಕೂ ಪ್ರಯತ್ನ ಪಡ್ತೀವಿ. ಮತ್ತು ಅದರಲ್ಲೆಲ್ಲ ವಾಸನಾ ಬೀಜಗಳು ಬರುತ್ತೆ. ಅವಾಗ ಒಳ್ಳೇದು ಬಂದಾಗ ಒಂದು ಪ್ರಿಂಟ್ ಹಾಕುತ್ತೆ, ಕೆಟ್ಟದ್ದು ಬಂದಾಗ ಒಂಥರ ಹೋಗಿ ಇದರಿಂದ ದೂರ ಇರಬೇಕು ಅಂತ ಒಂದು ಪ್ರಿಂಟ್ ಹಾಕುತ್ತೆ. ಅದು ಆ ಪ್ರಿಂಟ್ ಹಾಕಿರುತ್ತಲ್ಲ, ಅದು ಮತ್ತೆ ಕರ್ಮಗಳನ್ನು ಮಾಡುವಾಗ ಅದನ್ನು ತೆಗೆದುಕೊಂಡು ಅದರ ಮೇಲೆ, ಅದರ ನೆಲೆಯ ಮೇಲೆ ಕೆಲಸಗಳನ್ನು ಮತ್ತೆ ಕಾರ್ಯಪ್ರವೃತ್ತರಾಗ್ತೀವಿ. ಇದು ಸಂಸಾರ ಚಕ್ರ ಅಂದರೆ ಇದು ಗಂಡ ಹೆಂಡತಿ ಮಕ್ಕಳು ಇರೋದು ಮನೆ ಅಲ್ಲ, ಸಂಸಾರ. ಈ ಜೀವನ ಸಂಸಾರ ಅಂತಂದರೆ ಹೀಗೆ ನಾವು ಈ ಸಂಸಾರ ಚಕ್ರದಲ್ಲಿ, ಕರ್ಮ ಚಕ್ರದಲ್ಲಿ ಸಿಕ್ಕಾಕ್ಕೊಳ್ಳೋದೆ. ಇದು ಜನನ ಮರಣ ಚಕ್ರ, ಇದು ಸಂಸಾರ. ಈ ಒಂದು ಜೀವಾವಧಿಗೆ ನಿಲ್ಲಲ್ಲ, ಇದು ಇನ್ನೂ ಬೇಕಾ ಅನೇಕ ಅನಂತ ಜನ್ಮಗಳಿಗೆ ಕಾರಣವೂ ಆಗುತ್ತೆ ಈ ರೀತಿಯ ಸಂಸಾರ ಬಂಧನ. ಇದಕ್ಕೆಲ್ಲವೂ ಕಾರಣವಾಗಿರುವುದು ಈ ಮಾಯೆಯೇ. ಯಾಕೆಂದರೆ ನನ್ನ ನಿಜ ಸ್ವರೂಪ ಗೊತ್ತಿಲ್ಲ. ಆದರೆ ಹೀಗೆ ಬೆಳವಣಿಗೆ ಆಗ್ತಾ ಆಗ್ತಾ ವ್ಯಕ್ತಿ ವಿಕಾಸಗೊಳ್ತಾ ಏನಾಗುತ್ತೆ, ಈ ತಮೋಗುಣದಿಂದ ರಜೋಗುಣಕ್ಕೂ, ರಜೋಗುಣದಿಂದ ಸತ್ವಗುಣಕ್ಕೂ ಬಂದಾಗ ನಾನು ನನ್ನ ನಿಜವಾದ ಸ್ವರೂಪ ಏನು ಅಂತ ತಿಳ್ಕೊಳ್ಬೇಕು ಅಂತ ಅವನು ಆ ಕಡೆಗೆ ಒಲವನ್ನು ತೋರಿಸ್ತಾನೆ. ಆಗ ಪರಮಾತ್ಮನೇ ಗುರುವನ್ನು ಕಳಿಸ್ತಾನೆ ಅಂತ ಶಾಸ್ತ್ರಗಳು ಹೇಳೋದು. ಮತ್ತೆ ಪರಮಾತ್ಮನೇ ಗುರುವಾಗಿ ಬರ್ತಾನೆ ಅಂತ. ಗುರುವಿನ ರೂಪವನ್ನು ತೆಗೆದುಕೊಳ್ಬೇಡಿ, ಗುರುವಿನ ತತ್ವವನ್ನು ತೆಗೆದುಕೊಳ್ಳಿ. ಆ ಗುರುವಿನ ತತ್ವ ಅನ್ನೋದು ಬರೆದು ಈ ಒಂದು ನಮ್ಮಲ್ಲಿ ಯಾವಾಗ ಸತ್ವಗುಣ ಮೂಡಿ ಬಂದು ನಾವು ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅನ್ನುವ ಆಕಾಂಕ್ಷೆ ಯಾವಾಗ ಹುಟ್ಟುತ್ತೋ ಆಗ ಆ ಗುರು ಪ್ರತ್ಯಕ್ಷ ಆಗ್ತಾನೆ ಅಂತ ಶಾಸ್ತ್ರಗಳು ಹೇಳೋದು. ಆ ಗುರು ತತ್ವ ಬಂದಾಗ ಇದು ನಿನ್ನ ನಿಜ ಸ್ವರೂಪ ಏನು, ಈ ದೇಹ ಮನಸ್ಸು ಬುದ್ಧಿಗಳು ನೀನಲ್ಲ, ಇವೆಲ್ಲ ಬಂದು ಹೋಗುವಂತಹವು, ಇವು ಶಾಶ್ವತವಾದಂತಹ ಅಲ್ಲ. ಆದರೆ ನೀನು ಎಲ್ಲ ಕಾಲದಲ್ಲಿಯೂ, ನೀನು ಚಿಕ್ಕ ಮಗು ಆಗಿದ್ದಾಗ್ಲೂ ನೀನು ಆಗಿದೆ ಅನ್ನೋದು ಗೊತ್ತು, ಆಮೇಲೆ ಬೆಳವಣಿಗೆ ಗೊತ್ತು, ಈಗ ಈ ವಯಸ್ಸಿನಲ್ಲಿ ಏನಾಗಿದ್ದೀನಿ ಅನ್ನೋದು ಗೊತ್ತು. ಇವು ಎಲ್ಲವನ್ನು ತಿಳಿದುಕೊಳ್ಳುವಂತಹ ಎಲ್ಲ ಕಾಲದಲ್ಲೂ ಇದ್ದಂತಹದ್ದು ಒಂದೇ ಒಂದಿತ್ತಲ್ವಾ. ಈ ದೇಹ ಬದಲಾವಣೆ ಆಯಿತು, ಆದರೆ ನಿಮಗೆ ನೀವು ಬದಲಾವಣೆ ಆಗಲಿಲ್ಲ. ನೀವು ಆವಾಗ ಹೇಗಿದ್ರಿ ಅನ್ನೋದು ಗೊತ್ತು, ಇವಾಗ ಹೇಗಿದ್ರಿ ಅನ್ನೋದು ಗೊತ್ತು. ಆಮೇಲೆ ನಾವು 3 ಅವಸ್ಥೆಗಳನ್ನು ಸಹ ತೆಗೆದುಕೊಳ್ಬಹುದು. ಅಂದರೆ ಜಾಗೃತ ಅವಸ್ಥೆಯಲ್ಲಿ ಈ ದೇಹ ಮನಸ್ಸು ಬುದ್ಧಿ ಅನ್ನೋದು ಇರುತ್ತೆ. ಸರಿ, ಮಲ್ಕೊಳ್ತೀವಿ, ಸ್ವಪ್ನಾವಸ್ಥೆಗೆ ಹೋಗ್ತೀವಿ, ಆವಾಗ ಈ ದೇಹ ಅನ್ನೋದು ಇಲ್ವೇ ಇಲ್ಲ. ಈ ಮನಸ್ಸು ಬುದ್ಧಿ ಏನಾಗುತ್ತೆ, ಅದೇ ಇನ್ನೊಂದು ಪ್ರಪಂಚವನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಮತ್ತೆ ಅನೇಕ ದೇಹಗಳು, ಅಲ್ಲಿ ಬೇಕಾದಷ್ಟು ಕ್ಯಾರೆಕ್ಟರ್ಸ್ ಎಲ್ಲ ಇರುತ್ತೆ ಅಲ್ವಾ. ಅಷ್ಟು ದೊಡ್ಡ ಪ್ರಪಂಚ ನಮ್ಮ ತಲೆಯಲ್ಲಿ ಎಲ್ಲಿ ಇಡಿಸುತ್ತೆ? ಇಲ್ಲ, ಅದು ಬರೀ ಆಲೋಚನೆಗಳು ತಾನೆ. ಅದೇ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಜೀವನವನ್ನು ಅದು ಮಾಡುತ್ತೆ. ಕನಸಿನಲ್ಲಿ ಇರುವಂತಹ ನಾನು ಎದ್ದ ಮೇಲೆ ನನಗೆ ಗೊತ್ತಾಗುತ್ತೆ ಇದು ಕನಸು ಅಂತಂದ್ಬಿಟ್ಟು. ಅದಕ್ಕೆ ಅವಾಗ ನಾನು ನಿಜ ಅಲ್ಲ ಅನ್ನೋದು ಗೊತ್ತಿರಲ್ಲ ಕನಸಿನಲ್ಲಿ. ಅದು ನಿಜ ಅಂತಂದ್ಬಿಟ್ಟೆ ಅನ್ಕೊಂಡಿರ್ತೀವಿ, ಎದ್ದ ಮೇಲೆ ತಾನೇ ಗೊತ್ತಾಗೋದು ನಿಜ ಅಲ್ಲ ಅಂತಂದ್ಬಿಟ್ಟು. ಪೂರ್ತಿಯಾಗಿ ಗಾಢ ನಿದ್ದೆಗೆ ಹೋದಾಗ ಮನಸ್ಸು ಇರಲ್ಲ, ದೇಹವೂ ಇರಲ್ಲ, ಮನಸ್ಸು ಇರಲ್ಲ, ಏನೂ ಇರಲ್ಲ. ನಾನು ಆನಂದವಾಗಿ ಆನಂದ ಸ್ವರೂಪಿಯಾಗಿ ಇದ್ದೆಯಪ್ಪ ಅಂತಂದ್ಬಿಟ್ಟು ಗೊತ್ತಾಗತ್ತೆ. ಆದರೆ ಈ 3 ಅವಸ್ಥೆಗಳು ಯಾರಿಗೆ ಗೊತ್ತಾಗುತ್ತೆ? ಅದು ನಿಜವಾದ ನಾನು ಅಂತಂದ್ಬಿಟ್ಟು. ಅದನ್ನ ಈ ಮಾಯೆ ಏನು, ಮತ್ತೆ ಎದ್ದ ತಕ್ಷಣ ಏನಾಗುತ್ತೆ, ನಮಗೆ ನಾನು ಯಾರು ಅನ್ನೋದು ಗೊತ್ತಿರಲ್ಲ. ನಾನು ದೇಹ ಮನಸ್ಸು ಬುದ್ಧಿ ಅಂತಾನೆ ಕೆಲಸವನ್ನ ಮಾಡ್ತೀನಿ ತಾನೆ. ಇವಾಗ ಎದ್ದ ತಕ್ಷಣ ಏನು, ನಾನು ಅಮ್ಮ ಹೆಂಡತಿ, ನಾನು ಬೆಳಗ್ಗೆ ಎದ್ದೇನು ಕಾಫಿ ಮಾಡಬೇಕು, ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು,
ಆಫೀಸ್ಗೆ ಹೋಗೋರನ್ನ ಆಫೀಸಿಗೆ ಕಳಿಸ್ಬೇಕು, ಸ್ಕೂಲ್ಗೆ ಹೋಗೋರನ್ನ ಸ್ಕೂಲ್ಗೆ ಕಳಿಸ್ಬೇಕು. ಈ ರೀತಿ ನನಗೇನಾದರೂ ಕೆಲಸ ಕಾರ್ಯಗಳಿದ್ರೆ ನಾನು ಆ ಪಾತ್ರವನ್ನು ವಹಿಸ್ತಾ ಇರ್ತೀನಿ. ಅದೇ ನಿಜ ಅಂತಂದ್ಬಿಟ್ಟು ಜೀವನ ಮಾಡ್ತೀನಿ. ಅದು ನಿಜವಾದ ನಾನು, ಅದೆಲ್ಲ ಪಾತ್ರಗಳು, ನಿಜವಾದ ನಾನು ಬೇರೆ ಅನ್ನೋದು ಗುರುಗಳು ತಿಳಿಸ್ಕೊಟ್ಟಾಗ ಮಾತ್ರ ಗೊತ್ತಾಗೋದು. ಇಲ್ಲ ಅಂತಂದರೆ ನಾನು ಅಮ್ಮನೇ, ನಾನು ಮಗಳು, ನಾನು ಹೆಂಡತಿ, ನಾನು ಆಫೀಸರ್, ಈ ರೀತಿಯಾಗಿ, ಅಥವಾ ಸೇವಕಿ, ಯಜಮಾನಿ, ಈ ರೀತಿಯ ಒಂದು ಪಾತ್ರಗಳೇ ನಾನಾಗೋಗ್ಬಿಡ್ತೀನಿ. ಈ ಸಂಸಾರ ಚಕ್ರವನ್ನು ಬಿಡಿಸ್ಕೊಳ್ಬೇಕಾದ್ರೆ ಆವಾಗ ಸದ್ಗುರುಗಳ ಅಗತ್ಯ ಇದೆ. ಅವರು ತಿಳಿಸ್ಕೊಟ್ಟಾಗ, ಎಲ್ಲವೂ ನನ್ನ ನಿಜ ಸ್ವರೂಪ ಏನು ಅಂತ ತಿಳಿಸ್ಕೊಟ್ಟಾಗ, ಅದರಿಂದ ಈ ಮಾಯೆಯನ್ನ ಬಿಡಿಸ್ಕೊಂಡು ಹೊರಗಡೆಗೆ ಬಂದಾಗ ಆಗ ನಿಜ ಸ್ವರೂಪ ಗೊತ್ತಾಗತ್ತೆ. ಆದರೆ ಈ ಮೂಢ ಜನರು ಅಂತ ಹೇಳಿದ್ರೆ ಈ ಸತ್ವಗುಣಕ್ಕೆ ಬಂದಿರಲ್ವಲ್ಲ ಅಂಥವ್ರಿಗೆ ಇನ್ನು ಈ ಕಡೆ ಒಲವನ್ನು ತೋರಿಸ್ದೆ ರಜೋಗುಣದಿಂದ ತಮೋಗುಣದಿಂದ ವರ್ತಿಸ್ತಾರಲ್ಲ, ಅವ್ರಿಗೆ ಬೇಕಾಗಿಲ್ಲ. ಈ ಹೊರ ಪ್ರಪಂಚದಿಂದಲೇ ನಾನು ಗಳಿಸಿದ್ದೆ, ಅದರಲ್ಲೇ ಆನಂದ ಸಿಗುತ್ತೆ ಅಂದ್ಕೊಂಡಿರ್ತಾರೆ. ಅದಕ್ಕಿಂತಲೂ ಹೆಚ್ಚಿನ ಆನಂದ ಅನ್ನೋದು ನನ್ನ ನಿಜ ಸ್ವರೂಪ ತಿಳ್ಕೊಂಡಾಗ ಇದೆ. ನೀನು ಪ್ರಪಂಚದಲ್ಲಿ ಕೆಲಸ ಮಾಡಬೇಡ ಅಂತಂದ್ಬಿಟ್ಟು ಶ್ರೀಕೃಷ್ಣ ಯಾವತ್ತೂ ಹೇಳಿಲ್ಲ. ಅದು ನೀನು ಮಾಡಬೇಕು ಅಂತಂದ್ಬಿಟ್ಟೆ ಹೇಳ್ತಾ ಇರೋದು. ಆದರೆ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನಿನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡು ಆ ಪ್ರಕಾರವಾಗಿ ನೀನು ಕರ್ಮವನ್ನ ಮಾಡಿದ್ದೆ ಆದರೆ ನೀನು ಬಂಧನಕ್ಕೆ ಒಳಗಾಗಲ್ಲಪ್ಪ. ಅದಕ್ಕೋಸ್ಕರ ನೀನು ನನ್ನ ನಿಜ ಸ್ವರೂಪವನ್ನ ತಿಳಿದುಕೋ. ನಿನಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ನಾನು ಅಜನು ಅಂದರೆ ನನಗೆ ಹುಟ್ಟು ಇಲ್ಲ, ಅವ್ಯಯನು ಅಂತಂದ್ರೆ ಅದು ನಾಶವೂ ಆಗಲ್ಲ, ನಾಶವೂ ಆಗದೆ ಇರುವಂತಹದ್ದು, ಹುಟ್ಟು ಸಾವು ಯಾವುದೂ ಇಲ್ಲ, ಅಜ ಮತ್ತೆ ಅವ್ಯಯ ಅಂತಹ ಅವನಾದ ನಾನು ನಿಜವಾದ ನನ್ನ ಸ್ವರೂಪ ಅದು ತಿಳಿದೇ ಇರೋದು ಯಾಕೆಂದ್ರೆ ಈ ಯೋಗ ಮಾಯೆಯಿಂದ. ಅದನ್ನ ಬಿಡಿಸ್ಕೊಳ್ಬೇಕು ನೀನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಮ್ಯಾಮ್. ಇಲ್ಲ ಮ್ಯಾಮ್. ಹೇಗ್ ಮಾಯೆ ಆಟ ಆಡುತ್ತೆ ಅನ್ನೋದು ಗೊತ್ತಾಯ್ತಾ? ಹಾ ಮ್ಯಾಮ್. ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು ಅಂತ. ಅದನ್ನ ಬಿಡಿಸ್ಕೊಂಡಾಗ ನಾವು ಯಾವಾಗಲೂ ಆನಂದ ಸ್ವರೂಪರಾಗಿ ನಾವು ಈ ಜೀವನಾವಧಿಯಲ್ಲೇ ನಾವು ಬಂದ ಭಕ್ತರಾಗಿ ಚೆನ್ನಾಗಿ ಜೀವನವನ್ನ ನಡೆಸಬಹುದು. ಅದಕ್ಕೋಸ್ಕರ ನಾವು ಸನ್ಯಾಸ ಸ್ವೀಕಾರ ಮಾಡಿಕೊಂಡು ಈ ಹಿಮಾಲಯಕ್ಕೆ ಹೋಗೋದಾಗ್ಲಿ ಅಥವಾ ಈ ಸಂಸಾರವನ್ನು ಬಿಟ್ಬಿಟ್ಟು ದೂರ ಹೋಗೋದಾಗ್ಲಿ ಅಗತ್ಯ ಇಲ್ಲ. ಇದನ್ನು ತಿಳಿದುಕೊಂಡೆ ನಾವು ಸಮರ್ಪಣಾ ಭಾವನೆಯಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಿದ್ದೇ ಆದರೆ ಮತ್ತೆ ಫಲಾಪೇಕ್ಷೆಯೂ ಇಲ್ಲದೆ ನಾವು ಕರ್ಮಗಳನ್ನು ಮಾಡಿದ್ದೇ ಆದರೆ ಬಂಧನ ಅನ್ನೋದು ನಮಗೆ ಇರಲ್ಲ. ಅದಕ್ಕೆ ಕಾರಣವಾದಂಥ ಈ ಮಾಯೆಯನ್ನ ನಾವು ತಿಳಿದುಕೊಂಡಾಗ ಮತ್ತೆ ನಿಜವಾದ ಪರಮಾತ್ಮನನ್ನ ತಿಳಿದುಕೊಂಡಾಗ ನಾವು ಆನಂದವಾಗಿ ಇರ್ತೀವಿ, ನಮ್ಮ ನಿಜ ಸ್ವರೂಪದಲ್ಲಿ ಇರ್ತೀವಿ. ಮುಂದಿನ ಶ್ಲೋಕ 26ನೇದು. ವೇದಾಹಂ ಸಮತೀತಾನಿ ವರ್ತಮಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಎಲೆ ಅರ್ಜುನ, ಕಳೆದು ಹೋದ, ಈಗ ಇರುವ ಮತ್ತೆ ಮುಂದೆ ಹುಟ್ಟುವ ಪ್ರಾಣಿಗಳನ್ನು ನಾನು ಬಲ್ಲೆನು, ಆದರೆ ನನ್ನನ್ನು ಯಾವನೊಬ್ಬನು ಅರಿಯನು ಅಂತ ಹೇಳ್ತಾರೆ. ಇದರ ಪ್ರಶ್ನೆ, ಉಷಾಜಿ ನೋಡಿ, ಈಗ ಇರುವ ಮತ್ತು ಮುಂದೆ ಹುಟ್ಟುವ ಪ್ರಾಣಿಗಳನ್ನು ಪರಮಾತ್ಮನು ಬಲ್ಲನು, ಆದರೆ ಅವನನ್ನು ಯಾರು ಅರಿಯರು ಏಕೆ? ಅಲ್ಲಿ ಹೇಳಿರೋದನ್ನೇ ಹೇಳ್ತಾ ಇದ್ದೆ. ಹೇಳ್ತೀರಾ ಉಷಾಜಿ? ನಿಮ್ಮ ಅನಿಸಿಕೆನ ಶೇರ್ ಮಾಡ್ಕೊಳ್ತೀರಾ? ಮ್ಯಾಮ್,
ನಮ್ಗೆ ಇದ್ರಲ್ಲಿ ಆತ್ಮನು ಒಂದೇ ಪರಮಾತ್ಮನು ಒಂದೇ ಅನ್ನೋದು ನಮ್ಗೆ ಅರಿವೇ ಇಲ್ದೇ ಇರ್ಬೇಕಾದ್ರೆ ಹ್ಮ್ ಆ ಹ್ಮ್ ಆ, ಮತ್ತೆ ಏನಂತಾರೆ ಎಲ್ಲೋ ಕಳೆದೋದೆ. ಹ. ಹ್ಮ್ ಹ್ಮ್ ಹೀಗಿರುವ ಮುಂದೆ ಹುಟ್ಟುವ ಪ್ರಾಣಿಗಳನ್ನು ನಾನು ಯಾಕಂದ್ರೆ ಅದು ಆತ್ಮ ಪರಮ ಆ, ತಿನಿ- ಈ ಪ್ರಾಣಿಗಳು ಅಂತಂದ್ರೆ ಏನು, ಹುಟ್ಟುತ್ತವೆ, ಸಾವು, ಹುಟ್ಟು ಸಾವು ಸಾವು. ಎಲ್ಲನೂ ಇರುವಂತಹ ಅಲ್ವಾ. ಹಾ ಮ್ಯಾಮ್. ಆ, ಆದ್ರೆ ಪರಮಾತ್ಮ ಆದ್ರೆ ಯಾವಾಗ್ಲೂ ಇರುವಂತವನು ಸೃಷ್ಟಿಕರ್ತ. ಅಂತ. ಸೃಷ್ಟಿಕರ್ತ ಅಂತಂದ್ಬಿಟ್ಟು ಸೃಷ್ಟಿಕರ್ತನೇ ಬೇರೆ ನಾನೇ ಬೇರೆ ಅಂತ ನಾವು ನಾನೇ ಬೇರೆ ಅನ್ಕೊಂಡಿದ್ದಾಗ ಈ ರೀತಿಯಾಗಿ ತಿಳ್ಕೊಳ್ತೀವಿ ತಾನೆ. ತಿಳ್ಕೊಂತೀವಿ. ಹ್ಮ್ ಹೌದು. ಅದನ್ನೇ ಹೇಳೋದಿಕ್ಕೆ ಪದಗಳು ಹ. ಹುಡುಕ್ತಾ ಇದ್ದೆ ನಾನು. ಹೋಗಿ. ಅದೊಂಥರ ಹೇಗೆ ಅಂದ್ರೆ ನಿಜ, ಅದು ನೀವು ಹೇಳಿರೋದೆಲ್ಲ ಸಿಕ್ಕಾಕೊಳ್ತೀವಿ. ತಲೆಯಲ್ಲಿದೆ. ಆ ಯಾವುದನ್ನ ಆ ಹೇಗೆ ಎಲ್ಲಿ ಜೋಡಣೆ ಪದಗಳಲ್ಲಿ ಮಾಡ್ಬೇಕು ಜೋಡಿಸ್ಬಿಟ್ಟು ಅನ್ನೋದು ಹೇಳೋದು ಗೊತ್ತಾಗಲ್ಲ. ಅನ್ನೋದು ಹ್ಮ್ ಆ, ಯಾರಿಗೆ ಅದು ಅರಿವಿರಲ್ವೋ ಅವ್ರಿಗೆ ಹ್ಮ್ ಆ ಅಂದ್ರೆ ಆ ಈ ಇದ್ರಲ್ಲೂ ಒಂದು ಇದನ್ನ ಹೇಳ್ತಾರಲ್ಲ ಮ್ಯಾಮ್. ಏನು ಬರ್ತಾನೆ ಇಲ್ವಲ್ಲ ಮ್ಯಾಮ್ ಬಾಯಲ್ಲಿ. ಇಲ್ಲ, ಎಷ್ಟು ಇದಾಗತ್ತೋ ಹೇಳಿ. ಇನ್ನು ಒಂದು ಸ್ವಲ್ಪ ಹೇಳ. ಇವಾಗ ಮ್ಯಾಮ್. ಪರಮಾತ್ಮ ನಾವು ತಿಳ್ಕೊಂಡ ಹಾಗೆ ಎಲ್ಲ ಕಡೆನೂ ಎಲ್ಲ ಆ, ಆ, ಒಂದು ಕಡೆನೂ ಇಲ್ಲ ಅನ್ನೋ ಹಾಗೆ ಇಲ್ಲ, ಎಲ್ಲ ಸರ್ವ ವ್ಯಾಪಕವಾಗಿದ್ದಾನೆ ಮತ್ತೆ ಯಾವಾಗ್ಲೂ ಇರುವಂತಹವನು ಅಲ್ವಾ. ಹೌದು. ಈಗ ಹಿಂದಿನ ಶ್ಲೋಕದಲ್ಲೇ ಹೇಳಿದಾಗೆ ಅಜ ಮತ್ತೆ ಅವ್ಯಯ, ಅವ್ಯಯ. ಹಾಗೆ ಇರುವಂತವನು, ಯಾವಾಗ್ಲೂ ಇರುವಂತವನು, ಈ ಬಂದು ಹೋಗುವಂತವನ್ನ ಅವನು ಅರಿತಂತಾನೆ, ಅವನು ಗೊತ್ತಾಗತ್ತೆ ತಾನೆ. ಹಾಗಾಗಿ ಅವನು ಸರ್ವಜ್ಞ. ಸರ್ವಜ್ಞ. ಬಂದು ಹೋಗುವಂತಹವು ಯಾವುವು, ಇವಾಗ ಪರಮಾತ್ಮ ಪರ್ಮನೆಂಟ್ ಆಗಿರೋನು ಅಂತ ಇವಾಗ ಹೇಳಿ ಆಯ್ತು. ಬಂದು ಹೋಗುವಂತಹವು ಯಾವುವು, ಈ ದೇಹ ಮನಸ್ಸು ದೇಹ ಬುದ್ಧಿಗಳು ತಾನೆ ಮನಸ್ಸು ಪ್ರಾಣಿಗಳಾಗಿ ದೇ ನಾವು ಕಾಣಿಸ್ಕೊಳ್ತಾ ಇರೋದು. ಹೌದು. ಬಂದು ಹೋಗುವಂತಹವು ಈ ದೇಹ ಮನಸ್ಸು ಬುದ್ಧಿಗಳು. ಬುದ್ಧಿಗಳು. ಪರ್ಮನೆಂಟ್ ಆಗಿ ಇರುವಂತಹದ್ದು, ಅದಕ್ಕೆ ಚೇತನ ಶಕ್ತಿಯಾದಂತಹದ್ದು ಈ ದೇಹ ಮನಸ್ಸು ಬುದ್ಧಿಗಳಿಗೆ ಪರಮಾತ್ಮ. ಪರಮಾತ್ಮ. ಈ ದೇಹ ಮನಸ್ಸು ಬುದ್ಧಿಗೆ ತನ್ನದೇ ಆದ ಚೈತನ್ಯ ಶಕ್ತಿ ಇಲ್ಲ. ಇಲ್ಲ. ಆತ್ಮದ್ದು ಹ್ಮ್ ಅದೇ ಇವಾಗ ಕೃಷ್ಣನೇ ಸೃಷ್ಟಿಕರ್ತ. ಆದ್ರೆ ತಾನೆಲ್ಲೂ ಅದನ್ನ ತೋರ್ಸ್ಕೊಳ್ಳಿಲ್ಲ ಅಂತ ಬರುತ್ತಾ ಮ್ಯಾಮ್? ಏನೋ ಕೃಷ್ಣ ಸರಿ ಅಂತಂದ್ರೆ ಗೊತ್ತಾಗ್ತಿಲ್ಲ. ಅಲ್ಲ, ಕೃಷ್ಣ ಆಗ್ಲಿ ಪರವಾಗಿಲ್ಲ. ಕೃಷ್ಣ ಅಂದ್ರೆ ನೀವು ಹೇಗೆ ತಿಳ್ಕೊಂಡಿದ್ದೀರಾ, ಆ ಪರಮಾತ್ಮ ಅಂತೀವಲ್ಲ, ಇಲ್ಲಿ ಎಲ್ಲೂನು ಭಗವಾನ್ ಉವಾಚ ಅಂತಲೇನೆ ಹೇಳುದು, ಕೃಷ್ಣ ಉವಾಚ ಅಂತ ಹೇಳಲ್ಲ. ಕೃಷ್ಣ ಅನ್ನೋದು ಭೌತಿಕವಾಗಿ ಭೌತಿಕವಾಗಿ ಇದ್ದಂಥವನು. ಆ ಕೃಷ್ಣನನ್ನ ನಾವು ಇಲ್ಲಿ ಪರಮಾತ್ಮ ಅಂತ ತಗೊಳ್ತಾ ಇಲ್ಲ. ಈ ಸರ್ವ ವ್ಯಾಪಕವಾಗಿರುವಂತಹ ಪರಮಾತ್ಮ, ಈ ಪರಬ್ರಹ್ಮ ಅಂತ ಏನ್ ಹೇಳ್ತೀವಿ, ಪರಬ್ರಹ್ಮ ವಸ್ತು ಶಾಶ್ವತವಾಗಿರುವಂತಹದ್ದು, ಅತಿ ಅತಿ ಸೂಕ್ಷ್ಮವಾದಂತಹದ್ದು, ಎಲ್ಲ ಸರ್ವ ವ್ಯಾಪಕವಾಗಿ ಯಾವ್ದಿದೆಯೋ ಅದು ಪರಮಾತ್ಮ. ಅದನ್ನ ಕೃಷ್ಣ ಅಂತಂದ್ಬಿಟ್ಟು ತಗೊಳ್ತಾ ಇದ್ದೀವಿ. ಆ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಇರೋದು ಇಲ್ಲಿ ಭಗವದ್ಗೀತೆಯಲ್ಲಿ ಪೂರ್ತಿಯಾಗಿ. ಸರಿ, ಮಾಲಾಜಿ ಏನ್ ಹೇಳ್ತಾರೆ ನೋಡೋಣ. ಮಾಲಾಜಿ, ಒಂದಷ್ಟು ಕ್ಲೂನು ಸಿಕ್ಕಿದೆ ನಿಮ್ಗೆ. ಹ್ಮ್ ಅದೇ ಇವಾಗ ಭಗವಂತ ಆ ನೀವ್ ಹೇಳ್ದಂಗೆ
ಆ, ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಅವನು ಯಾವಾಗ್ಲೂ ಇರ್ತಾನೆ. ಆದ್ರೆ ನಾವು ಬೇರೆ ಅಥವಾ ಭಗವಂತನ ಅರಿಯಕ್ಕೆ ನಮ್ಗೆ ತುಂಬಾ ಕಷ್ಟ. ಅಂದ್ರೆ ನಾವು ಯಾವಾಗ್ಲೂ ಇಹಲೋಕದಲ್ಲಿ ಇರ್ತೀವಿ. ಸೊ ನಾವು ಭಗವಂತನ ನೋಡಕ್ಕೆ ಸಾಧನೆ ಮಾಡ್ಬೇಕು. ಸೊ ಹಾಗಾಗಿ ಮನುಷ್ಯರಾದವ್ರಿಗೆ ಅದು ಕಷ್ಟದ್ದು ಇದು ಅರಿಯೋದು. ಆದ್ರೆ ಭಗವಂತ ಯಾವಾಗ್ಲೂ ಇರೋದ್ರಿಂದ ಎಲ್ಲರೂ ಅವನ ಒಂದು ಅಂಶ. ಇಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲ ಆ, ಒಂದು ದೇವರ ಅಂಶ ಆದ್ರಿಂದ ಸೊ ನಮ್ಮನ್ನ ಅವನು ತಿಳ್ಕೊಂಡಿರ್ತಾನೆ. ಆದ್ರೆ ನಾವು ಅವನನ್ನ ಅರಿಬೇಕು ಅಂತಂದಾಗ ಅದು ನಾವು ಒಂದು ಸಾಧನೆ ಮಾಡಿ ತಿಳ್ಕೊಬೇಕಾಗತ್ತೆ. ಅದೇ ಸಾಧನೆ ಅಂತಂದ್ರೆ ಹ್ಮ್. ಸಾಧನೆ ಅಂತಂದ್ರೆ ಈ ಆತ್ಮಜ್ಞಾನವನ್ನ ಹಾ ಯಾರು ತಿಳ್ಕೊಳ್ತಾರೋ ಅವರೆಲ್ಲರೂ ಸಾಧಕರೇ. ನೀವು ಈಗ ಸಾಧಕರೇ. ಈಗ ಸಾಕಷ್ಟು ಇವಾಗ 7ನೇ ಅಧ್ಯಾಯಕ್ಕೆ ಬಂದಿದ್ದೀವಿ ನಾವು. ಸಾಕಷ್ಟು ತಿಳ್ಕೊಂಡಿದ್ದೀವಿ. 6ನೇ ಅಧ್ಯಾಯದವರೆಗೂ ನಾನು ಯಾರು ಅನ್ನೋದು ತ್ವಂ ಪದಾರ್ಥವನ್ನ ನಾವು ತಿಳ್ಕೊಂಡಾಯ್ತು. ಅಲ್ಲಿ ನನ್ನ ಸ್ವರೂಪವನ್ನ ತಿಳಿಸ್ಕೊಟ್ರು. ಈಗ ಪರಮಾತ್ಮನ ಸ್ವರೂಪವನ್ನ ತಿಳಿಸ್ಕೊಡ್ತಾ ಇರೋದು. ಭಗವಂತ ಯಾರು ಅಂತ ತಿಳಿಸ್ಕೊಡ್ತಾ ಇದ್ದಾರೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ. ಆಮೇಲೆ 13ರಿಂದ 18ರವರೆಗೂ ಜೀವಾತ್ಮ ಮತ್ತೆ ಪರಮಾತ್ಮ ಎರಡು ಒಂದೇ, ಎರಡು ಬೇರೆ ಅಲ್ಲ, ಅದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಈಗ ಪರಮಾತ್ಮನ ಸ್ವರೂಪ ನನ್ನನ್ನು ಯಾರು ಅರಿಯರು ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ಭಗವಂತನನ್ನ ನಾವು ನಮ್ಮ ಇಂದ್ರಿಯಗಳಿಂದ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಏನಾದರೂ ಗ್ರಹಿಸ್ಬೇಕಾದ್ರೆ ಈ ಪಂಚೇಂದ್ರಿಯಗಳಿಂದಲೇ ಗ್ರಹಿಸ್ಬೇಕು. ಹೊರ ಪ್ರಪಂಚವನ್ನ ಇವಾಗಲೇ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಇದು ತೋರಿಸ್ತಾ ಇರೋದು ಮಾಯಾ ಜಗತ್ತು ಅಂತ ಬಿಟ್ಟು. ಅದು ಈ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಅದ್ ಎಲ್ಲವೂ ಸಹ ಪರಮಾತ್ಮನೇ. ಆದ್ರೆ ಪರಮಾತ್ಮ ಕಾಣಿಸಲ್ಲ. ಇದೆಂತ ವಿಚಿತ್ರ ಅಲ್ವಾ? ಅದು ಮಾಯಾಶಕ್ತಿ ಅಂತಲೂ ಎಲ್ಲ ತಿಳ್ಕೊಂಡ್ವಿ ಅಂತ ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದಾರೆ. ಈಗ ನನ್ನನ್ನು ಕಾಣಕ್ಕಾಗಲ್ಲ, ಆದ್ರೆ ನಾನು ಹಿಂದಿನವ್ರನ್ನ, ಈಗ ಇರೋರ್ನ, ಮುಂದೆಯವ್ರನ್ನೂ ಸಹ ನಾನು ಬಲ್ಲೆ, ನಿನಗೆ ಗೊತ್ತಿಲ್ಲ ಅಂತ ನಿಜ. ಯಾಕೆ ಅಂದ್ರೆ ಈ ದೇಹಗಳು ಬರುತ್ತವೆ ಹೋಗುತ್ತವೆ. ಹಿಂದೆ ಏನೋ ಆಗಿ ಈ ಜೀವಗಳು ಹುಟ್ಟಿದ್ದು, ಅದರಲ್ಲೂ ಸಹ ಇದ್ದಿದ್ದು ಭಗವಂತನೇ. ಅಂದ್ರೆ ಎಲ್ಲ ಸರ್ವದ್ರಲ್ಲೂ ಇರುವಂಥದ್ದು, ಸರ್ವಕಾಲದಲ್ಲೂ ಇರುವಂಥದ್ದು ಆತ್ಮ ಒಬ್ಬನೇ. ಆತ್ಮ ಬೇರೆ ಬೇರೆ ಅಲ್ಲ ಅಂತಂದ್ಬಿಟ್ಟು ಹಲವಾರು ಸತಿ ನಾವು ತಿಳ್ಕೊಂಡಿದ್ವಿ. ಹಾಗೆ ಒಬ್ಬನೇ ಇರುವಂತಹವನು, ಸದಾ ಕಾಲವೂ ಇರುವಂತಹವನು. ಈ ದೇಹಧಾರಿಗಳು ಬರುತ್ತವೆ ಹೋಗುತ್ತವೆ. ಹಿಂದೆ ಬಂದಂತಹವು ಎಷ್ಟು ಅನೇಕ ಜೀವಿಗಳು, ಈಗ ಇರುವಂತಹವು ಅನೇಕ ಜೀವಿಗಳು, ಮತ್ತೆ ಮುಂದೆನೂ ಬರುತ್ತವೆ. ಅವನ್ ಎಲ್ಲವೂ ತಿಳ್ಕೊಳ್ಳೋ ಅಂತಹವನು ಭಗವಂತ ಒಬ್ಬನೇ. ಭಗವಂತ ಅಂದ್ರೆ ಬೆಳಗುವವನು ಅಂದ್ರೆ ಅರಿಯುವವನು ಅಂತನೂ ನಾವು ಹೇಳ್ಬೋದು. ಯಾವುದಾದ್ರೂ ಒಂದು ವಸ್ತುವನ್ನ ನಾವು ತಿಳ್ಕೊಂಡ್ವಿ ಅಂತಂದ್ರೆ ಅದನ್ನ ಬೆಳಗದ್ವಿ ಅಂತಂದ್ಬಿಟ್ಟು ಅರ್ಥ. ಹಾಗೆ ಇದಕ್ಕೆ ನಮ್ಮ ದೇಹ ಮನಸ್ಸು ಬುದ್ಧಿಗೆ ನಿಜವಾಗ್ಲೂ ಚೈತನ್ಯ ಶಕ್ತಿ ಇಲ್ಲ. ಇದಕ್ಕೆ ಚೈತನ್ಯ ಶಕ್ತಿ ಎಲ್ಲವೂ ಆತ್ಮನಿಂದಲೇ ಬಂದಿದೆ. ಆದ್ರೆ ನಮಗ್ ಗೊತ್ತಿಲ್ಲ. ಈ ನಮ್ಮ ದೇಹಕ್ಕೆ ಈ ಚೈತನ್ಯ ಶಕ್ತಿ ಇದೆ ಅನ್ಕೊಂಡು, ಮತ್ತೆ ನನ್ನ ಮನಸ್ಸಿಗೆ ಚೈತನ್ಯ ಶಕ್ತಿ ಇದೆ, ಬುದ್ಧಿಗೆ ಆಲೋಚನೆ ಮಾಡುವ ಶಕ್ತಿ ಇದೆ ಅಂತಂದ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಬುದ್ಧಿಗೆ, ಮನಸ್ಸಿಗೆ, ದೇಹಕ್ಕೆ ಎಲ್ಲವೂ ಯಾವುದರಿಂದ ಬರ್ತಾ ಇದೆ? ಚೈತನ್ಯ ಶಕ್ತಿ ಅನ್ನೋದು ಆತ್ಮನಿಂದಲೇ. ಅದು ನನಗ್ ಬೇರೆ ನಿಮ್ಗೆ ಬೇರೆ ಅನ್ನೋದೇನಿಲ್ಲ. ಅದು ಸರ್ವತ್ರ ಯಾಮಿ ಯಾದಂತಹ ಭಗವಂತ ಒಬ್ಬನೇ, ಅವನಿಂದಲೇ ಬೆಳಗಲ್ಪಡ್ತಾ ಇರೋದು. ಅದಕ್ಕೆ ಎಲ್ಲರನ್ನೂ ಬಲ್ಲನು ಅವನು, ಮತ್ತೆ ಎಲ್ಲ ಕಾಲದಲ್ಲೂ ಬಂದು ಹೋಗುವಂತಹವನು, ಬೆಳಗುವಂತಹವನು. ಆದ್ರಿಂದ ಅವನು ಸರ್ವಜ್ಞ. ಆದ್ರೆ ಈ ಅನಾತ್ಮಗಳಾದಂತಹ
ಈ ದೇಹ ಮನಸ್ಸು ಬುದ್ಧಿಗಳು ಏನು ಬಂದು ಹೋಗುತ್ತವಲ್ಲ, ಈ ಬದಲಾವಣೆಗೆ ಒಳಗಾಗುವಂತಹವು, ಅವಕ್ಕೆ ಪರಮಾತ್ಮನನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಹೇಳ್ತಾ ಇರೋದು. ಇವಾಗ ಉದಾಹರಣೆಗೆ ಸೂರ್ಯನನ್ನ ತೆಗೆದುಕೊಳ್ಳೋಣ. ಸೂರ್ಯ ಬೆಳಗ್ತಾ ಇರ್ತಾನೆ. ಸೂರ್ಯನ ಬೆಳಕಿನಲ್ಲಿ ಅನೇಕ ಪ್ರಾಣಿ ಸಸ್ಯಗಳು ಎಲ್ಲವೂ ಸಹ ಸಸ್ಯಗಳು ಹುಟ್ಟುತ್ತವೆ. ಮತ್ತೆ ಅವುಗಳು ಏನು ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಲ್ವಾ, ಅದನ್ನು ಮಾಡ್ತೇವೆ, ಆಹಾರವನ್ನು ತಯಾರು ಮಾಡುತ್ತವೆ. ಅವುಗಳ ಕೆಲಸವನ್ನು ಅವು ಮಾಡುತ್ತವೆ. ನಾವು ಅಷ್ಟೇ ಹುಟ್ಟುತ್ತೀವಿ, ನಮ್ಮ ಕೆಲಸಗಳನ್ನು ಮಾಡ್ತೀವಿ, ಎಲ್ಲ ನಾವು ಬೆಳಿತೀವಿ. ಎಲ್ಲವನ್ನೂ ಸೂರ್ಯ ಇರೋದ್ರಿಂದನೇ ನಮ್ಮನ್ನೆಲ್ಲ ಬೆಳಗ್ತಾ ಇರೋದು ಸೂರ್ಯ ಅಂತಂದ್ಬಿಟ್ಟು ತಿಳ್ಕೊಳ್ತೀವಿ. ಆದರೆ ಸೂರ್ಯ ಏನೋ ನಮ್ಮನ್ನ ಬೆಳಗ್ತಾ ಇದ್ದಾನೆ ಅಂತಲ್ಲ, ಸೂರ್ಯನ ಸ್ವರೂಪವೇ ಬೆಳಗುವುದು. ಅದರಲ್ಲಿ ನಾವೆಲ್ಲ ಬೆಳಗಿಸ್ಕೊಳ್ತಾ ಇರೋದಷ್ಟೇ. ನಾವು ಆ ರೀತಿಯಲ್ಲಿ ಹೇಳ್ತಾ ಇದ್ವಿ. ಆ ರೀತಿಯಲ್ಲೇ ಆತ್ಮ ಇರೋದ್ರಿಂದ ಈ ಉಪಾಧಿಗಳೆಲ್ಲ ಏನಿದೆ ಅವುಗಳು ಕೆಲಸವನ್ನು ಮಾಡುತ್ತವೆ. ಆದರೆ ನಾವು ಸೂರ್ಯನನ್ನ ಬೆಳಗಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಸೂರ್ಯ ನಮ್ಮನ್ನು ಬೆಳಗ್ತಾನೆ, ನಾವು ಸೂರ್ಯನನ್ನ ಬೆಳಗಕ್ಕಾಗಲ್ಲ. ಹಾಗೆ ನಾವು ಆತ್ಮನನ್ನ ನೋಡೋಕ್ಕಾಗಲ್ಲ. ನಮಗೆ ಚೈತನ್ಯವನ್ನ ಆತ್ಮ ಕೊಡುತ್ತೆ. ನಾವು ಆತ್ಮನಿಗೆ ಚೈತನ್ಯವನ್ನ ಕೊಡೋದಾಗ್ಲಿ ಅರಿತುಕೊಳ್ಳೋದಾಗ್ಲಿ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ದೃಗ್ ದೃಶ್ಯ ವಿವೇಕದನ್ನ ಇನ್ನು ಯಾವುದಾದ್ರೂ ಸಂದರ್ಭದಲ್ಲಿ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ. ಈಗ ಈ ಚಿತ್ರದಲ್ಲೂ ಅಷ್ಟೇ, ಇದು ಪರಮಾತ್ಮ, ಈ ಪಕ್ಷಿ ಇದೆಯಲ್ಲ ಇದು ಪರಮಾತ್ಮ, ಇದು ಜೀವಾತ್ಮ. ಈ ಜೀವಾತ್ಮ ಎಷ್ಟು ತಿಂದ್ರು ಇದಕ್ಕೆ ಎಲ್ಲ ಇದು ಭ್ರಾಂತು. ಏನು ತಿಂದ್ರು ತೃಪ್ತಿ ಅನ್ನೋದೇ ಇಲ್ಲ. ಆದರೆ ನೀನು ಯಾಕಪ್ಪ ಇಷ್ಟೊಂದು ಶಾಂತವಾಗಿದೆಯಾ ಅಂತ ಇದನ್ನು ಕೇಳುತ್ತೆ. ಅದಕ್ಕೆ ಹೇಳುತ್ತೆ, ನೀನು ಪ್ರಾಪಂಚಿಕ ವಸ್ತುಗಳ ಮೇಲೆ ಆಸೆಯನ್ನಿಟ್ಟುಕೊಂಡು ನೀನು ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ. ಅದಕ್ಕೋಸ್ಕರ ನಿನಗೆ ಎಷ್ಟು ತಿಂದ್ರು ಏನು ಮಾಡಿದ್ರು ನಿನಗೆ ತೃಪ್ತಿ ಇಲ್ಲ. ಅದು ಯಾರಾದರೂ ಇದು ಕಿತ್ಕೊಂಡು ಹೋಗ್ಬಿಡ್ತಾರೇನೋ, ಮತ್ತೆ ಇಲ್ಲಿರೋದೆಲ್ಲ ಖಾಲಿ ಆಗೋಗ್ಬಿಡುತ್ತೇನೋ, ಈ ರೀತಿಯಾಗಿ ನಿನಗೆ ದುಃಖ ಉಂಟಾಗುತ್ತೆ. ಎಷ್ಟೇ ಬಂದರೂ ಎಷ್ಟೇ ಇದ್ರೂ ಸಹ ನಿನಗೆ ದುಃಖನೇ ಕೊನೆಗೆ ಸಿಗೋದು. ಸಿಹಿ ಇದೆ ಹಣ್ಣು ಅಂತ ಅನ್ಸಿದ್ರು ತತ್ಕಾಲಕ್ಕೆ, ಮತ್ತೆ ಇದರಿಂದ ಇದು ಆಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ಅನ್ಸುತ್ತೆ, ಅಥವಾ ಬೇರೆದು ಬಂದು ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ಈ ರೀತಿಯಲ್ಲಿ ದುಃಖವೇ ಕೊನೆಗೆ ಬರೋದು. ಅದಕ್ಕೆ ಆದರೆ ನೋಡು, ನನಗೇನು ಅದ್ರ ಯಾವುದ್ರ ಮೇಲೂ ಚಿಂತೆನೇ ಇಲ್ಲ, ನಾನು ಆರಾಮಾಗಿ ಇದ್ದೀನಿ ಅಂತಂದ್ಬಿಟ್ಟು. ಹಾಗೆ ಯಾವಾಗಲೂ ದೇಹ ಮನಸ್ಸು ಬುದ್ಧಿಗಳಾಗಿ ನಾವಿದ್ದಾಗ ಈ ರೀತಿಯ ಭ್ರಾಂತಿಗೆ ಒಳಗಾಗ್ತೀವಿ. ಅದರಿಂದ ಹೊರತಾದಾಗ ನಾವು ಆತ್ಮಜ್ಞಾನವನ್ನ ಪಡೆದಾಗ ನಾವು ಶಾಂತ ಸ್ವಭಾವವಾಗಿ ಎಲ್ಲವನ್ನು ಯಾವುದೇ ಬಂದರೂ ಸಹ ಸಮಾನವಾಗಿ ತಿಳಿದುಕೊಂಡು ಮನಸ್ಸನ್ನು ಯಾವಾಗಲೂ ಸಮಸ್ಥಿತಿಯಲ್ಲಿ ಇಟ್ಕೊಂಡು ಇರ್ತೀವಿ. ಅದಕ್ಕೆ ಆತ್ಮದರ್ಶನ ಆಗ್ಬೇಕು. ಭಗವಂತನನ್ನ ಆತ್ಮದರ್ಶನ ಅಂತಂದ್ರೆ ಅದೇ ಶಾಂತ ಸ್ಥಿತಿಯಲ್ಲಿ ಯಾವಾಗ ಮನಸ್ಸಿರುತ್ತೋ ಆವಾಗ ಪರಮಾತ್ಮನಲ್ಲೇ ಇರ್ತೀವಿ. ಆಗ ಮನಸ್ಸು ಯಾವಾಗಲೂ ಈ ವೃತ್ತಿಗಳು ಅಂತೀವಲ್ಲ, ಯೋಚನೆಗಳು ಅಂತ ಇರ್ತೀವಲ್ಲ, ಯೋಚನಾ ರಹಿತವಾದಂತಹ ಮನಸ್ಸಿದ್ದಾಗ ಪರಮಾತ್ಮನೇ ಅಲ್ಲಿ ಇರೋದು. ಯಾವಾಗ್ಲೂ ಪರಮಾತ್ಮ ಇದ್ದೇ ಇರ್ತಾನೆ. ಈ ಯೋಚನೆಗಳಿಂದ ಮುಚ್ಚಾಕಲ್ಪಟ್ಟಿರತ್ತಷ್ಟೆ. ಹಾಗೆ ನಾವು ಇಂದ್ರಿಯಗಳ ಮೂಲಕ, ಈ ಉಪಾಧಿಗಳ ಮೂಲಕ ಪರಬ್ರಹ್ಮನನ್ನ ಆತ್ಮನನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬರೀ ಜ್ಞಾನದಿಂದ ತಿಳ್ಕೊಳ್ಬೋದು ಅಷ್ಟೆ. ಆ ಜ್ಞಾನವನ್ನ ಈ ಶಾಸ್ತ್ರಗಳು, ವೇದಗಳು ಮತ್ತೆ ಸದ್ಗುರುಗಳು ತಿಳಿ ಹೇಳಬೇಕು. ವೇದಗಳು ನಾವು ಡೈರೆಕ್ಟಾಗಿ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಸದ್ಗುರುಗಳ ಮುಖೇನ ಅದು ಯಥಾವತ್ತಾಗಿ ತಿಳಿದುಕೊಂಡಾಗ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳಿಯುತ್ತೆ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಮ್ಯಾಮ್. ಮುಂದಿನ ಶ್ಲೋಕಕ್ಕೆ ಹೋಗೋಣ.
ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಓ ಭರತ ವಂಶಜನೇ, ವೈರಿಯನ್ನು ಗೆದ್ದವನೇ, ಎಲ್ಲ ಜೀವಿಗಳು ಭ್ರಮೆಯಲ್ಲಿ ಹುಟ್ಟಿವೆ. ಆಸೆ ಮತ್ತು ದ್ವೇಷದಿಂದ ಉದ್ಭವಿಸಿದ ದ್ವಂದ್ವಗಳಿಂದ ವಿಸ್ಮಯಗೊಂಡಿವೆ. ಇಚ್ಛಾ ಆಸೆ, ದ್ವೇಷ ಸಮುತ್ಥೇನ ಇಂದ ಹುಟ್ಟಿದ ದ್ವಂದ್ವ ಮೋಹೇನ ಭ್ರಮೆಯಿಂದ ಭಾರತ ಅರ್ಜುನ ಸರ್ವ ಎಲ್ಲ ಭೂತಾನಿ ಜೀವಿಗಳು ಸಮ್ಮೋಹಂ ಭ್ರಮೆಯಲ್ಲಿ ಸರ್ಗೆ ಹುಟ್ಟಿದಂದಿನಿಂದ ಯಾಂತಿ ಪ್ರವೇಶಿಸು ಪರಂತಪ ಅರ್ಜುನ ಶತ್ರುಗಳನ್ನು ಗೆದ್ದವನು. ಇದರ ಪ್ರಶ್ನೆ, ಜೀವಿಗಳು ಭ್ರಮೆಯಲ್ಲಿ ಹುಟ್ಟಿವೆ, ಆಸೆ ಮತ್ತು ದ್ವಂದ್ವದಿಂದ ಉದ್ಭವಿಸಿದ ದ್ವಂದ್ವಗಳಿಂದ ವಿಸ್ಮಯಗೊಂಡಿವೆ, ವಿವರಿಸಿ. ಮಾಲಾಜಿ, ನಿಮ್ಮ ಅನಿಸಿಕೆ ಹೇಳ್ತೀರಾ? ಆ ಅದೇ ಮನುಷ್ಯ ಇವಾಗ ಆಸೆಗೆ ಬಿದ್ದಿರ್ತಾನೆ, ದ್ವೇಷ ಇರ್ಬೋದು, ಅಥವಾ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ. ಆ ಯಾವುದು ಅಂದ್ರೆ ತಾನ್ ಮಾಡಿರೋದು ಅನ್ನೋದ್ರಲ್ಲಿ ಇರ್ತಾನೆ. ಅಂತೂ ಇಹಲೋಕದಲ್ಲಿ ಅವನು ತನ್ನನ್ ತಾನು ಕಟ್ ಹಾಕೊಂಡ್ಬಿಟ್ಟಿರ್ತಾನೆ. ಎಲ್ಲಾ ಪರಿಸ್ಥಿತಿಗಳಲ್ಲಿ ಅವನು ಎಮೋಷನಲ್ ಆಗಿ ತಗೊಳ್ತಾ ಇರ್ತಾನೆ. ಆದ್ರೆ ಅವನ್ಗೆ ಯಾವತ್ತೂ ಇದು ನನ್ಗೆ ಏನೋ ತೊಂದ್ರೆ ಆಗ್ತಿದೆ, ನನಗೆ ಬೇಜಾರ್ ಮಾಡಿದ್ರು ಅಥವಾ ನನಗೆ ತೊಂದ್ರೆ ಕೊಟ್ರು ಅಥವಾ ನನಗೆ ಖುಷಿ ಆಯ್ತು, ಆಸೆ, ಅವನ ಸುತ್ತಾನೆ ಅದು ಒಂದು ತನಗೋಸ್ಕರ ಬೇಕು ಅನ್ನೋ ಒಂದು ಆಸೆ ಇರ್ಬೋದು. ಸೊ ಅವನನ್ನ ತುಂಬಾ ಇಂಪಾರ್ಟೆನ್ಸ್ ಅಲ್ಲಿ ಇಟ್ಕೊಂಡಿರ್ತಾನೆ ಮನುಷ್ಯ. ಆದ್ರೆ ಇವೆಲ್ಲ ಅವನಿಂದ ಅಲ್ಲ, ಅವನಿಂದ ಅನ್ನೋ ಭ್ರಮೆನಲ್ಲಿರ್ತಾನೆ. ಬಟ್ ಇದು ಅವನಿಂದ ಅಲ್ಲ, ಇದು ಎಲ್ಲ ಪರಮಾತ್ಮನ ಒಂದು ಲೀಲೆ ಅಂತ ಅನ್ಸುತ್ತೆ. ಅದೇ ಈ ಮಾಯೆ ಅನ್ನೋದು ಆಟ ಆಡುತ್ತೆ ಅನ್ನೋದನ್ನ ಇಲ್ಲೆಲ್ಲ ವಿವರಿಸ್ತಾ ಇದ್ದಾರೆ. ಉಷಾಜಿನು ಏನ್ ಕೇಳೋಣ. ಉಷಾಜಿ, ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ. ಅದೇ ಮ್ಯಾಮ್, ನೀವ್ ಹೇಳ್ತಿದ್ರಲ್ಲ ರಜೋಗುಣ ಸತ್ವಗುಣ ಇದರಲ್ಲಿ ಆ ಅರಿವಿಲ್ದೇ ಇರೋನು ಇಹಲೋಕದಲ್ಲಿ ತಮ್ದು ಆಸೆ ಆಕಾಂಕ್ಷೆಗಳು ನಮ್ದು ಇದು ಆತ್ಮದ ಅರಿವೇ ಇಲ್ದೇ ಇರೋನ್ಗೆ ಅವೆಲ್ಲ ಒಂಥರ ಭ್ರಮೇಲಿ ಇರ್ತಾನೆ. ನಾನು ಇವಾಗ ಇದನ್ ಮಾಡ್ಬಿಡ್ತೀನಿ, ಇದ್ ಸಿಗುತ್ತೆ ನಂಗೆ, ಅದ್ ಮಾಡ್ಬಿಡ್ತೀನಿ, ಅದ್ ಸಿಗುತ್ತೆ. ಅಯ್ಯೋ ನೋಡು, ಅವರು ಮನೆ ಕಟ್ಬಿಟ್ರು, ನಾ ಇನ್ನ ಕಟ್ಟಿಲ್ಲ. ಅಂದ್ರೆ ಇಹಲೋಕದ ಈ ಇದ್ರಲ್ಲೇ ಇದ್ಬಿಟ್ಟಿರ್ತಾನೆ ಆಗ್ಲಿ. ಅದೇ ದ್ವಂದ್ವದಲ್ಲೇ ಜೀವನ ನಡೆಸ್ತಾ ಇರ್ತಾನೆ. ಅದ್ರಿಂದ ಇದು ನಾನು ದೇಹದಲ್ಲಿ ಇರೋದು ನನ್ನ ನಿಮಿತ್ತ ಮಾತ್ರ ಅನ್ನೋದು ಅವನ್ಗೆ ಅರಿವೇ ಇರಲ್ಲ ಅನ್ನೋದು ಅನ್ಸುತ್ತೆ. ಇದು ಕರೆಕ್ಟ್ ಆಗಿ ಹೇಳ್ತಿದೀನ ಮ್ಯಾಮ್? ಅರ್ಥ ಎಲ್ಲ ಕರೆಕ್ಟ್ ಆಗೇ ಇರುತ್ತೆ. ಮತ್ತೆ ಎಲ್ಲಿ ಹುಟ್ಟಿವೆ ಉದ್ಭವಿಸಿದ ದ್ವಂದ್ವಗಳಿಂದ ವಿಸ್ಮಯಗೊಂಡಿದೆ. ಇನ್ನೇನು ಗೊತ್ತಾಗ್ತದೆ. ಅದೇ ಈ ರೀತಿಯಲ್ಲೇ ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇರೋದು. ಯಾಕೆಂದ್ರೆ ಅದು ಹುಟ್ಟದಾಗ್ಲಿಂದಾನೇ, ನಾನು ಆವಾಗಲೇ ಹೇಳಿದೆ, ಮೊದಲನೇ ಉಸಿರು ತೆಗೆದುಕೊಂಡಾಗ್ಲೇ ನಮ್ಗೆ ನಾನು ಯಾರು ಅನ್ನೋದು ಗೊತ್ತಿರಲ್ವಂತೆ, ಮೊದಲು ಗೊತ್ತಿರುತ್ತಂತೆ. ಶಾಸ್ತ್ರಗಳು ಹೇಳೋದು, ಗುರುಗಳು ಹೇಳೋದು. ಯಾಕಂದ್ರೆ ಇವಾಗ ಎಲ್ಲ ನಮ್ಗೆ ಎಲ್ಲ ಆವರಿಸ್ಕೊಂಡಿರೋಂಥದ್ದೇ ಅಲ್ವಾ, ಆವರಣ ಅನ್ನೋದು ಇರೋದು. ಈಗ ನಾವು ಅಂದ್ರೆ ಇವಾಗ ಒಂಥರ ಆತ್ಮಕ್ಕೆ ಸಾವಿಲ್ಲ ಅನ್ನೋ ತರ ದೇಹದಿಂದ ದೇಹಕ್ಕೆ ಇದು ಆಗ್ತಿರುತ್ತೆ ಹೊರತು
ಆ ಹುಟ್ಟಿನಿಂದ ನಮ್ಗೆ ಅದ್ರದ್ದು ಆ ಪ್ರಾಪಂಚಿಕ ಲೋಕಕ್ಕೆ ಬಂದ್ಬಿಡ್ತೀವಿ, ಅದ್ರದ್ದು ಅರಿವಿರಲ್ಲ. ದೇಹದಿಂದ ದೇಹಕ್ಕೆ ಹೋಗೋದು ಸೂಕ್ಷ್ಮ ಶರೀರ. ಸೂಕ್ಷ್ಮ ಆತ್ಮ ಶರೀರ. ಎಲ್ಲೂ ಹೋಗಲ್ಲ, ಎಲ್ಲೂ ಬರಲ್ಲ, ಆ, ಎಲ್ಲ ಕಡೆನೂ ಇರುವಂತದ್ದು ಅದು ಒಂದೇನೆ. ಈ ನಮ್ಗೆ 3 ರೀತಿಯ ಶರೀರಗಳಿರೋದು: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ. ಕಾರಣ ಶರೀರವೇ ಅವಿದ್ಯೆ ಅನ್ನೋದು. ಅದರಿಂದ ಅಲ್ಲಿ ಈ 2 ಶರೀರಗಳಿಗೆ ಕಾರಣವಾಗಿರುವಂತಹದ್ದು ಅವಿದ್ಯೆ. ಆ ಅವಿದ್ಯೆಯ ಕಾರಣದಿಂದಾಗಿ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಅನ್ನೋದು ಇರೋದು. ಸ್ಥೂಲ ಶರೀರ ಸ್ವಲ್ಪ ಅವಧಿಯವರೆಗೂ ಇರುವಂತಹದ್ದು, ಅದು ಬಿದ್ದೋಗುತ್ತೆ. ಅದು ನಮಗೆಲ್ಲ ಗೊತ್ತು, ನಾವು ನೋಡಿದ್ದೀವಿ, ನಾವು ಒಂದಿನ ಹೋಗ್ತೀವಿ ಅನ್ನೋದು ಗ್ಯಾರಂಟಿನೂ ಇದೆ ನಮಗೆ, ಅಲ್ವಾ? ಆದರೆ ಆತ್ಮ ಹೋಗಲ್ಲ. ಆಮೇಲೆ ಸೂಕ್ಷ್ಮ ಶರೀರ ಏನಿರುತ್ತೆ ಅದು ಹೋಗುತ್ತೆ. ಅದು ಇನ್ನು ಬಯಕೆಗಳು ಅನ್ನೋದು ಅದರಲ್ಲಿ ಇರುತ್ತೆ. ಅಲ್ಲಿ ಒಂದು ಸ್ಟೋರೇಜ್ ಅನ್ನೋದು ಈ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಇನ್ನು ನನಗೆ ಇಷ್ಟೊಂದು ಬಯಕೆಗಳಿವೆ ಅಂತ ಬಿಟ್ಟು ಅವುಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ, ಮತ್ತೆ ಇಲ್ಲಿ ಪಾಪ ಪುಣ್ಯಗಳು ಅನ್ನೋದನ್ನ ಮಾಡಿರ್ತೀವಲ್ಲ, ಅವುಗಳನ್ನ ಸಹ ಅನುಭವಿಸೋದಕ್ಕೋಸ್ಕರ, ಒಳ್ಳೆಯದೇ ಮಾಡಿರ್ಬೋದು, ಕೆಟ್ಟದ್ದೇ ಮಾಡಿರ್ಬೋದು, ಎರಡನ್ನೂ ಮಾಡಿರ್ತೀವಿ. ನಮಗೆ ಗೊತ್ತಿಲ್ದೇನೋ ಗೊತ್ತಿದ್ದೋ ಮಾಡಿರ್ತೀವಿ. ಆ ಪಾಪ ಪುಣ್ಯಗಳ ಒಂದು ಫಲವನ್ನ ಅನುಭವಿಸೋದಕ್ಕೋಸ್ಕರ, ಮತ್ತೆ ಈ ವಾಸನೆಗಳನ್ನು ಸಹ ಮತ್ತೆ ಇನ್ನೊಂದು ಜನ್ಮವನ್ನು ತೆಗೆದುಕೊಳ್ಳೋದಕ್ಕೆ, ಇನ್ನೊಂದು ಸ್ಥೂಲ ಶರೀರವನ್ನು ಹೊಂದೋದಕ್ಕೆ ಪ್ರೇರೇಪಣೆಯನ್ನು ಮಾಡಿ ಸ್ಥೂಲ ಶರೀರವನ್ನು ಹೊಂದುತ್ತೀವಿ ಅಂತ ಶಾಸ್ತ್ರಗಳು ಹೇಳೋದು. ಈ ಆತ್ಮ ಅನ್ನೋದು ಬರೀ ಎಲ್ಲಕ್ಕೂ ಚೈತನ್ಯ ಕೊಡುವಂತಹದ್ದಷ್ಟೇ. ಎಷ್ಟೇ ಜೀವರಾಶಿಗಳು ಬರಲಿ, ಎಷ್ಟೇ ಜೀವರಾಶಿಗಳು ಹೋಗ್ಲಿ, ಈ ಸೂಕ್ಷ್ಮ ಶರೀರವು ಸಹ ಯಾವಾಗ ಹೋಗುತ್ತೆ, ಇಲ್ಲದೆ ಆಗತ್ತೆ ಅಂದ್ರೆ ಈ ಆತ್ಮಜ್ಞಾನವನ್ನು ಪಡೆದುಕೊಂಡ ತಕ್ಷಣ ಅದು ಹೋಗುತ್ತೆ. ಅವಿದ್ಯೆ ಅನ್ನೋದು ಯಾವಾಗ ಹೋಗ್ಬಿಡುತ್ತೋ, ನನ್ನ ನಿಜ ಸ್ವರೂಪ ಗೊತ್ತಾಗುತ್ತೋ, ಆ ಕಾರಣ ಶರೀರವೇ ಇಲ್ಲದೆ ಹೋಗ್ಬಿಡುತ್ತೆ. ಅದು ಅವಿದ್ಯೆಯಿಂದ ಬಂದಿರುವಂತಹದ್ದಲ್ವಾ ಕಾರಣ ಶರೀರ. ಆ ವಿದ್ಯೆ ಅನ್ನೋದು ಹೋಗ್ಬಿಟ್ಟಾಗ ಮತ್ತೆ ಮುಂದೆ ಜನ್ಮ ಅನ್ನೋದು ತೆಗೆದುಕೊಳ್ಳಲ್ಲ ಅಂತ ಶಾಸ್ತ್ರಗಳು ಹೇಳೋದು. ಇಲ್ಲಿ ಏನು ಇವಾಗ ನಾವು ತೆಗೆದುಕೊಳ್ಬೇಕಾಗಿರೋದು ಈ ದ್ವಂದ್ವವನ್ನ ವಿಚಾರ ಮಾಡ್ತಾ ಇರೋದು ನಾವು. ಈ ದ್ವಂದ್ವಗಳು ಯಾಕೆ ಹುಟ್ಟುತ್ತೆ ಅಂತಂದ್ರೆ, ಮೊದಲು ಹುಟ್ಟದಾಗಲೇ ಮನುಷ್ಯ ಅಂತ ಅಲ್ಲ, ಯಾವುದೇ ಒಂದು ಜೀವಿ ಹುಟ್ಟಿದ ತಕ್ಷಣನೇ ಇಂಥದ್ದು ಬೇಕು, ಕೆಲವು ಇಷ್ಟವಾದಂತಹದ್ದು, ಕೆಲವನ್ನ ಕಂಡ್ರೆ ಆಗಲ್ಲ, ನನಗೆ ಇಷ್ಟ ಆಗಲ್ಲ ಅಂತಂದ್ಬಿಟ್ಟು. ಆದರೆ ಪ್ರಪಂಚದಲ್ಲಿ ಹಾಗೇನಿಲ್ಲ, ಎಲ್ಲವೂ ಇವೆ ಅಷ್ಟೇನೆ. ನಾವು ಆ ರೀತಿಯಲ್ಲಿ ಇದು ಬೇಕು ಇದು ಬೇಡ ಅಂತ ಬೆಳೆಸ್ಕೊಂಡು ಹೋಗ್ತೀವಿ. ಸಿಹಿ ಕಂಡ್ರೆ ಇಷ್ಟ ಆಗತ್ತೆ ನಮಗೆ, ಕಹಿ ಅಂತಂದ್ರೆ ಇಷ್ಟ ಆಗಲ್ಲ. ಈ ರೀತಿ ಕಹಿನ ದೂರ ಇಡ್ತೀವಿ, ಸಿಹಿನ ಬೇಕು ಬೇಕು ಅಂತೀವಿ. ಆದರೆ ಕೊನೆಗೆ ಆ ಸಿಹಿನೂ ಸಹ ಕೆಲವೊಮ್ಮೆ ನಮಗೆ ತೊಂದರೆಯನ್ನು ಕೊಡುತ್ತೆ ಅನ್ನೋದು ತುಂಬ ದಿನಗಳಾದ್ಮೇಲೆ ನಮಗೆ ಅನುಭವಕ್ಕೆ ಬರುತ್ತೆ. ಆದ್ರಿಂದ ಪ್ರಪಂಚದಲ್ಲಿ ಈ ಯಾವುದು ಕಂಡುಕೊಂಡ್ರೂ ಸಹ ಅದು ಕೊನೆಗೆ ನಮಗೆ ತೊಂದರೆಯನ್ನೇ ಕೊಡುತ್ತೆ ಅನ್ನೋದು ಸತ್ಯನೇ. ಅದು ಅದಕ್ಕೆ ಸಿಹಿ ಆಗ್ಲಿ ಕಹಿ ಬಂದಾಗಲಿ ಸಮತ್ವದಲ್ಲಿ ಇದ್ರೆ ಅದು ನಮಗೆ ಅಂಟ್ಕೊಳ್ಳಲ್ಲ. ಅದು ಬರುತ್ತೆ ಹೋಗುತ್ತೆ, ಸಿಹಿ ಬಂದು ಹೋಗುತ್ತೆ, ಆಮೇಲೆ ಕಹಿನೂ ಬರುತ್ತೆ, ಅದು ಏನು ಇರಲ್ಲ, ಅದು ಹೋಗುತ್ತೆ, ಮತ್ತೆ ಸಿಹಿ ಬರುತ್ತೆ ಅಂದಾಗ ಮನಸ್ಸಿನಲ್ಲಿ ಯಾವ ತೊಡಕು ಇರಲ್ಲ, ನಾವು ಸಮತ್ವದಲ್ಲಿರ್ತೀವಿ. ಯಾವಾಗ ಮನಸ್ಸು ಸಮತ್ವದಲ್ಲಿರುತ್ತೋ ಅಲ್ಲಿ ಪರಮಾತ್ಮನ ಬೆಳಕೇ ಬೆಳಗೋದು. ಪರಮಾತ್ಮನ ಬೆಳಕು ಯಾವಾಗ್ಲೂ ಇರುತ್ತೆ, ಆದ್ರೆ ಇವು ಮುಚ್ಚ ಹಾಕ್ಬಿಟ್ಟಿರುತ್ತವೆ. ಈ ದ್ವಂದ್ವಗಳು ಅನ್ನೋದು ಈ ಒಂದು ಮಾಯೆಯ ಪ್ರಭಾವದಿಂದ ಅದು ಮುಚ್ಚಲ್ಪಟ್ಟಿರುತ್ತೆ. ಅದಕ್ಕೋಸ್ಕರ ಪರಮಾತ್ಮನನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಸದ್ಗುರುಗಳ ಇಂದ ನಾವು ಪಾಠವನ್ನ ಕೇಳಬೇಕು, ಆತ್ಮ ಜ್ಞಾನವನ್ನ ತಿಳ್ಕೊಳ್ಬೇಕು.
ಈ ದ್ವಂದ್ವಗಳು ಯಾತಕ್ಕೆ ಬರುತ್ತೆ ಅನ್ನೋದು ಮೂಲತಃ ತಿಳ್ಕೊಳ್ಬೇಕು ಅಂದರೆ ಈಗಾಗಲೇ 2 ಶ್ಲೋಕದಲ್ಲೂ ತಿಳ್ಕೊಂಡ್ವಿ. ಆವರಣ ಮತ್ತು ವಿಕ್ಷೇಪ. ಆವರಣ ಅಂತಂದರೆ ನನ್ನ ನಿಜ ಸ್ವರೂಪ ಏನು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ವಿಕ್ಷೇಪ. ಈ ದೇಹ ಮನಸ್ಸು ಬುದ್ಧಿನೇ ನಾನು ಅಂತ ತಿಳ್ಕೊಳ್ಳೋದು ವಿಕ್ಷೇಪ. ಆವಾಗ ನಾನೇ ದೇಹ, ನಾನೇ ಮನಸ್ಸು, ನಾನೇ ಬುದ್ಧಿ ಅಂತಂದ್ಬಿಟ್ಟು ಜೀವನವನ್ನು ಮಾಡೋದು. ನಾನೇ ದೇಹ ಆದಾಗ ದೇಹವನ್ನು ಸಂರಕ್ಷಣೆ ಮಾಡೋದಕ್ಕೆ, ಈ ದೇಹ ಅನ್ನೋದು 6 ರೀತಿಯ ವಿಕಾರಗಳಿಗೆ ಒಳಗಾಗುವಂಥದ್ದು. ಒಂದು ದಿನ ಹುಟ್ಟುತ್ತೆ, ಬೆಳುತ್ತೆ, ಆಮೇಲೆ ಬೆಳೆಯುತ್ತೆ, ಮುದಿಯಾಗೋಗ್ಬಿಡುತ್ತೆ, ಸಾಯುತ್ತೆ. ಅದಕ್ಕೋಸ್ಕರ ಅದಕ್ಕೆ ಏನೇನು ಮಾಡ್ತೀವಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಪೋಷಣೆಗಳನ್ನು ಮಾಡೋದು ಎಲ್ಲವೂ. ಅದೇ ಒಂದಿನ ಸಾವು ಅನ್ನೋದು ನಿಶ್ಚಿತ ಅಂತಂದಾಗ ಸಮಾಧಾನವಾಗಿ ಇರ್ತೀವಿ. ಅದಕ್ಕೆ ಅದಕ್ಕೆ ಈ ಆತ್ಮ ದರ್ಶನ, ಆತ್ಮದ ಬಗ್ಗೆ ನಾವು ಎಲ್ಲವೂ ಕೇಳಿ ತಿಳಿದುಕೊಂಡಾಗ ನಾವು ಸಮಾಧಾನವಾಗಿ ಇದೆಲ್ಲ ಸ್ಥಿತಿಗಳನ್ನು ಎದುರಿಸ್ತೀವಿ. ಹಾಗೆ ಮನಸ್ಸಿನ ವಿಕಾರಗಳು ಅಷ್ಟೇ, ಅವುಗಳು ಅಷ್ಟೇ. ಕಷ್ಟ ಬಂತಪ್ಪ, ಓ ಸರಿ, ಅದಕ್ಕೆ ಏನು ಮಾಡಬೇಕು, ಆ ಸಂದರ್ಭದಲ್ಲಿ ನಾನೇನು ಮಾಡಬೇಕು ಅದನ್ನು ಮಾಡಬೇಕು. ಬಂತಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಅದೇನೋ ನಮ್ಮನ್ನು ಬಿಡುತ್ತಾ? ಇಲ್ಲ. ಅದಕ್ಕೆ ಮಾಡಬೇಕಾದದ್ದನ್ನು ಸಮಾಧಾನವಾಗಿ ಮಾಡಿ, ಮತ್ತು ಈ ಕಷ್ಟ ಕಾಲಗಳು ಹೋಗುತ್ತವೆ, ಮತ್ತೆ ಒಂದಿನ ಸುಖ ಅನ್ನೋದು ಬರುತ್ತೆ. ಸುಖ ಬಂತ ಆಹಾ ಅಂತ ಮೆರುತ್ತಾ ಇದ್ದರೆ ಅದು ಸಹ ಸ್ವಲ್ಪ ಕಾಲವೇ, ಮತ್ತೆ ಕಷ್ಟ ಬರುತ್ತೆ. ಹೀಗೆ ಕಷ್ಟ ಸುಖಗಳು ಅನ್ನೋದು ಬರುತ್ತವೆ ಹೋಗುತ್ತವೆ, ಅವು ನಡೀತಾನೆ ಇರುತ್ತವೆ. ಆದರೆ ಎಲ್ಲ ಕಾಲದಲ್ಲೂ ನಾನು ಸಮಚಿತ್ತದಿಂದ ಸಮರ್ಥವಾಗಿ ನಾನು ಜೀವನವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಅದೇ ಜಾಣತನ. ಅದನ್ನ ತಿಳ್ಕೊಳ್ಬೇಕು. ಈ ಅದನ್ನ ತಿಳ್ಕೊಳ್ದೆ ಈ ಮನಸ್ಸು ಸುಮ್ಮನೆ ಭ್ರಮೆಗೆ ಒಳಗಾಗಿದೆ, ಈ ದ್ವಂದ್ವಗಳಿಗೆ ಒಳಗಾಗಿ ತನ್ನನ್ನು ತಾನು ಕಷ್ಟಕ್ಕೆ ಸಿಕ್ಕಾಕಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಇಲ್ಲಿ ಏನಾದರೂ ಪ್ರಶ್ನೆ ಇದೆಯಾ? ನೋಡಿ, ಇಲ್ಲೇ ಹೇಳ್ತಾ ಇದ್ದಾರೆ, ಈ ಭರತ ವಂಶಜನೇ ವೈರಿಯನ್ನು ಗೆದ್ದವನೇ ಅಂತ. ಇಲ್ಲಿ ಯಾಕೆ ವೈರಿಯನ್ನು ಗೆದ್ದವನೇ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಂದ್ರಿಯಗಳನ್ನ ಗೆಲ್ಲೋ ಅಂತ ತೋರಿಸ್ಕೊಡೋದಕ್ಕೋಸ್ಕರ. ಮೊದಲು ಇಂದ್ರಿಯ ಮನಸ್ಸುಗಳನ್ನ ಗೆಲ್ಲಪ್ಪ, ಆವಾಗ ನಿನಗೆ ಯಾವ ಈ ದ್ವಂದ್ವಗಳಿಂದ ಹೊರಗಡೆ ಬರ್ತೀಯಾ, ನೀನು ಸಮತ್ವದಲ್ಲಿರ್ತೀಯ ಅಂತಂದ್ಬಿಟ್ಟು ಹೇಳೋದಕ್ಕೋಸ್ಕರ ಅದನ್ನು ಹೇಳಿದ್ದಾರೆ. ಏನಾದ್ರು ಪ್ರಶ್ನೆ ಇದೆಯಾ ಅಥವಾ ನಿಲ್ಸೋಣ? ಹಾ ಮ್ಯಾಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.